ಎಷ್ಟು ಶಾಪಿಂಗ್ ಮಾಡಿದ್ರಿ ಸರ್ ಬಿಗ್ ಬಾಸ್ ಅಂತ ಬಂದಾಗ? ಮೇಡಮ್ ನನ್ನ ಹತ್ರ ನಾನು ದುಡ್ಡಿಲ್ಲ ಏನಿಲ್ಲ ಮೇಡಮ್, ನನ್ನ ಹತ್ರ ಬ್ರಾಸ್ಲೆಟ್ ಇತ್ತು, ಬ್ರೇಸ್ಲೆಟ್ ಇತ್ತು. ಅದನ್ನು 1 ಲಕ್ಷ ರೂಪಾಯಿಗೆ ಮುದ್ದೋಳ್ ಬ್ಯಾಂಕಲ್ಲಿ ಅಡ ಇಟ್ಟಿದ್ದೀನಿ. ಅಡ ಇಟ್ಬಿಟ್ಟು ಅದರಲ್ಲಿ 1 ಲಕ್ಷ ರೂಪಾಯಿದಲ್ಲಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ದೆ, ಸಾಲ ಮಾಡ್ಕೊಂಡು. ನೀವು ತುಂಬಾ ರಿಚ್ ಅಂದ್ರೆ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ, ಸೊ ಹೇಗೆ ಸರ್? ಮೇಡಮ್ ನಾನು ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದ್ರಿಂದ ನನಗೆ 2 ಮಕ್ಕಳು. ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋದು. ನಾನು ತುಂಬ ಊಟಕ್ಕೂ ಕೂಡ ಪರಿತಪಿಸಿದಂಥ ವ್ಯಕ್ತಿ. ಅಂಥ ದೊಡ್ಡ ಶ್ರೀಮಂತ ಏನೇನು ಅಲ್ಲ ಮೇಡಮ್. ಯಾಕಂದರೆ ಜನಗಳಿಗೆ ನಾವು ಏನಾರು ಒಂದು ಮಾತಾಡೋ ಟೈಮಲ್ಲಿ ಈಗ ನೋಡಿ ಸಾಲ ಮಾಡಿಕೊಂಡು ಬಟ್ಟೆ ಹಾಕಿದ್ದೀನಿ, ಏನು ಸಾಲ ಮಾಡಿದ್ದೀನಿ ನನಗೆ ಗೊತ್ತು. ನಾನು ಅದು ಶ್ರೀಮಂತ ಆಗಿದ್ದೀನಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಆ ಜನಗಳಿಗೆ ಹೇಳೋಕ್ಕಾಗಲ್ಲ ಮೇಡಮ್. ಜನಗಳನ್ನ ನಾವು ಒಪ್ಸೋಕ್ಕಾಗೋದೇ ಇಲ್ಲ. ಅವ್ರು ಇರೋದೇ ಅದಕ್ಕೆ ಮೇಡಮ್. ಅವರು ಸರ್ ಸಿನಿಮಾ ಅಂತ ಬಂದಾಗ ಏನು ಯಾರ ಜೊತೆಗೆಲ್ಲ ನಟಿಸಿದ್ರು ಸರ್ ನೀವು? ಒಂದಷ್ಟು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಮೇಡಮ್ ಅದು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಯಾವುದೂ ಇದುವರೆಗೂ ಹೇಳ್ಕೊಳ್ಳೋಂಥ ಪಾತ್ರಗಳು ಯಾವುದೂ ನಾನು ಮಾಡಿಲ್ಲ. ಬಟ್ ಏನಂದರೆ 96, 97 ವಿಷ್ಣುವರ್ಧನ್ ಸರ್ ಅವ್ರ ಫಿಲ್ಮ್ ಎಲ್ಲರಂತೆಲ್ಲ ನನ್ನ ಗಂಡ ಮಾಡಿದ್ದೆ. ಅದಾದಮೇಲೆ ಯುವಶಕ್ತಿ ಅಂತಂದು ಒಂದು ಮಾಡಿದ್ದೆ. ನಂತರ ಸಾಧು ಕೋಕಿಲ್ ಅವರ ಸಿನಿಮಾ ಅವಳೇ ನನ್ನ ಹುಡುಗಿ ಮಾಡಿದ್ದೆ. 98 ಓಂ ನಮಃ ಶಿವಾಯ ಮಾಡಿದ್ದೆ. ಅದಾದಮೇಲೆ ಲಂಕೇಶ ಅಂತ ಸಿನಿಮಾ ಒಂದು ಮಾಡಿದ್ದೆ. ನಂತರ ಅಮೃತಧಾರೆ ಕರಿಯ ಮಾಡಿದ್ದೆ. ಅದಾದಮೇಲೆ ದರ್ಶನ್ ಸರ್ದು ಮಾಡಿದ್ದೆ. ಅದಾದಮೇಲೆ ಸ್ಟೂಡೆಂಟ್ ಅಂತ ಮಾಡಿದ್ದೆ. ಅದಾದಮೇಲೆ ತಬ್ಬಲಿ ಮತ್ತು ಚಾಣಾಕ್ಷ ಅಂತ ಇಷ್ಟು ಚಿತ್ರಗಳು ಎಲ್ಲ ಸಣ್ಣ ಪುಟ್ಟ ಪಾತ್ರಗಳು ಅಭಿನಯಿಸಿದ್ದೆ ಮೇಡಮ್. ಅಂತಂದ್ರೆ ಇವಾಗ ಅವಕಾಶಗಳು ಸಿಕ್ಕಿದ್ರೆ ಮಾಡ್ತೀರಾ ಸರ್? ಇಲ್ಲ ಮೇಡಮ್, ಅದನ್ನು ನೋಡ್ಬೇಕು ನಾನು. ಯಾಕಂದರೆ ಈಗ ನಮ್ಮದು ಫೋಟೋಕಾಲ್ ಏನಿದೆ ಆ ಪ್ರಕಾರವಾಗಿ ನಾನು ನಡ್ಕೊಳ್ಬೇಕಾಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತರೆಗೂ ಟೈಮ್ ಕೊಟ್ಟು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ಲರೂ ಯಾರೆಲ್ಲ ನಾನು ನೋಡಿ ನನ್ನ ಮಾತುಗಳನ್ನ ಸಹಿಸ್ಕೊಂಡು ನೀವೆಲ್ಲ ಕೋಟ್ಯಾಂತರ ಜನಗಳು ನಿಮ್ಮ ಆಸೆನ ನಿರಾಸೆ ಮಾಡಿದ್ದೀನಿ. ನನ್ನದೊಂದು ಕ್ಷಮೆ ಇರಲಿ. ನಾನು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ರಂಜಿಸ್ತೀನಿ, ಖುಷಿಪಡಿಸ್ತೀನಿ. ನನ್ನ ಕೈಲಾದಷ್ಟು ನಾನು ನಿಮಗೆ ಒಂದು ಮೋಟಿವೇಶನ್ ಸ್ಪೀಚ್ ನೀಡ್ತೀನಿ. ನನಗೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಲರ್ಸ್ ಕನ್ನಡದ ಪ್ರತಿಯೊಬ್ಬರು ತಂತ್ರಜ್ಞಾನ ಏನು ಕೆಲಸ ಮಾಡ್ತಿದ್ದಾರೋ ಪ್ರತಿಯೊಬ್ಬರು ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದರಲ್ಲೂ ಕೂಡ ಹೇಮಂತ್ ಅವರು, ಕಲರ್ಸ್ ಕನ್ನಡದ ಹೇಮಂತ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನನಗೆ ನಮ್ಮ ಇಲಾಖೆಯಿಂದ ನನಗಿಲ್ಲಿ ಬರೋದಕ್ಕೆ, ಬಿಗ್ ಬಾಸ್ ಇದರಲ್ಲಿ ಭಾಗವಹಿಸೋದಕ್ಕೆ ಇಲಾಖೆಯಿಂದ ಅನುಮತಿ ನೀಡಿ ಕಳಿಸಿದಂಥ ನನಗೆ ಅಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅವರು ಅವಕಾಶ ಮಾಡಿಕೊಟ್ರು. ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ, ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.